ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಚಿದ್ರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲಾ ರಾಯಚೂರು. ಇವತ್ತು ನಾನು ನಿಮಗೆ ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು 10 ಪ್ರಾಬ್ಲಮ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾಕೆ ಈ ಪ್ರಶ್ನೆ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿರುವಂತಹ ಉಪಶಾಖೆ ಮಸ್ಕಿಯಲ್ಲಿರುವಂಥ ಗುಡ್ದೂರಿನಲ್ಲಿ ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆ 2024 ನಡೀತಾ ಇದೆ. ಈ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂದರೆ, ಇದು 2/6/2024 ನಡೀತಾ ಇದೆ. ಇದೇ ರವಿವಾರ 10 ಗಂಟೆಗೆ ಈ ಎಕ್ಸಾಮ್ ನಡೀತಾ ಇದೆ. ಈ ಎಕ್ಸಾಮ್ ಯಾವ್ರಿಗೆ ಅಂದರೆ, 4ನೇ ತರಗತಿ ಅಥವಾ 5ನೇ ತರಗತಿ ಓದುತ್ತಿರುವಂಥ ಕನ್ನಡ ಮಾಧ್ಯಮದಲ್ಲಿಯೇ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಜಾಯ್ನ್ ಆಗ್ಬೋದು. ಸರ್, ಹಾಗಾದರೆ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಬರೀಬೇಕಾಗಿತ್ತು ಅಂದರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ನಾಳೆ 2/6/2024 ರವಿವಾರದಂದು ನಡೀತಾ ಇರುವಂತಹ ಈ ಎಕ್ಸಾಮ್ಗೆ ನೀವು ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ಯಾವುದೇ ನಿಮ್ಗೆ ಈ ಪ್ರವೇಶ ಪರೀಕ್ಷೆ ಶುಲ್ಕಗಳು ಇರುವುದಿಲ್ಲ. ಉಚಿತವಾಗಿಯೇ ಈ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರುತ್ತೆ. ಈ ಪರೀಕ್ಷೆ ಎಲ್ಲಿ ನಡೀತಾ ಇದೆ ಅಂದರೆ, ನಮ್ಮ ಗುಡ್ದೂರಿನಲ್ಲಿರುವಂಥ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರೀಕ್ಷೆ ನಡೀತಾ ಇದೆ. ಹಾಗಾದರೆ ಸರ್, ಇದಕ್ಕೆ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ಅಂದರೆ ಏನು ಮಾಡಬೇಕಾಗಿತ್ತು ಅಂದರೆ, ವಿದ್ಯಾರ್ಥಿಗಳೇ 9364011212 ನಂಬರ್ಗೆ ಕರೆ ಮಾಡಿಕೊಳ್ಳಿ, ಅಥವಾ 8217650718 ನಂಬರ್ಗೆ ಕರೆ ಮಾಡಿಕೊಂಡು ನಿಮ್ಮ ಮಕ್ಕಳ ಹೆಸರನ್ನು ಬರೆಸ್ರಿ. ಯಾಕಂದರೆ ನಿಮಗೆ OMR ಪ್ರಶ್ನೆ ಪತ್ರ ರೆಡಿ ಆಗಬೇಕಾಗುತ್ತೆ. ಆದ್ದರಿಂದ ಈ ನಂಬರ್ಗೆ ಇವತ್ತೇ ಕರೆ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡಿಕೊಳ್ಳಿ. ಈ ಪರೀಕ್ಷೆ ಬರಲಿಕ್ಕೆ ನಿಮಗೆ ಉಚಿತವಾಗಿಯೇ ನಾವು ಈ ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಈ ಎಕ್ಸಾಮ್ಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೂಡ ಕೊಡಲಾಗುವುದು, ಮತ್ತು ನಿಮಗೆ ನಿರಂತರ ತರಬೇತಿಗೆ ನಿಮಗೆ ಪ್ರವೇಶವನ್ನು ಕೂಡ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಆದ್ದರಿಂದ ಪಾಲಕರಲ್ಲಿ ವಿನಂತಿ, ನಿಮ್ಮ ಮಕ್ಕಳು ಈ ಸ್ಪರ್ಧಾತ್ಮಕ ಪರೀಕ್ಷೆ, ಈ ಥರ ಚಾಲೆಂಜ್ ಅವಾರ್ಡ್ಗಳನ್ನು, ಚಾಲೆಂಜ್ ಪರೀಕ್ಷೆಗಳನ್ನು ನೀವು ಬರಿತಾ ಹೋದರೆ ನಿಮ್ಮ ಮಕ್ಕಳ ಸಾಮರ್ಥ್ಯ ಕೂಡ ಗೊತ್ತಾಗುತ್ತೆ. ಅವ್ರಿಗೆ ಎಕ್ಸಾಮ್ ಅಂದರೆ ಈ ಥರ ಇರ್ತಾ ಇದೆ ಅಂತ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ದಯವಿಟ್ಟು ಪಾಲಕರು ಈ ಒಂದು ಅವಕಾಶನ ಉಪಯೋಗಿಸಿಕೊಳ್ಳಿ, ಈ ಪರೀಕ್ಷೆಯನ್ನು ಬರೆಸ್ರಿ. ನಿಮ್ಮ ಮಕ್ಕಳನ್ನು ಈ ನವೋದಯ ಶಾಲೆಗೆ ಸೇರಿಸುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಮೂರಾರು ಶಾಲೆಯ ಆದರ್ಶ ಶಾಲೆಗಳು ಕೂಡ ನಿಮಗೆ ಈ 5ನೇ ತರಗತಿ ಇದ್ದಾಗ ಪರೀಕ್ಷೆಯನ್ನು ಬರೆದುಕೊಂಡು 6ರಿಂದ 12ನೇ ತರಗತಿಯವರೆಗೆ ನಿಮ್ಗೆ ಉಚಿತವಾದ ಶಿಕ್ಷಣ ಪಡಲಿಕ್ಕೆ ಈ ಒಂದು ತರಬೇತಿ ಕೇಂದ್ರ ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳುತ್ತಾ, ನಾನು ಇವತ್ತು ಈ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಒಂದಿಷ್ಟು ಗಣಿತದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಪ್ರಾರಂಭದಿಂದ ಕೊನೆಯವರೆಗೆ ನನ್ನ ವಿಡಿಯೋಗಳನ್ನು ನೋಡಿಕೊಡ್ರಿ, ತಿಳ್ಕೊಳ್ರಿ. ಈ ಟೈಪ್ದಲ್ಲಿ ನಿಮಗೆ ಪ್ರಶ್ನೆ ಬರುವಂಥ ಒಂದು ಚಾನ್ಸಸ್ ಇರೋದರಿಂದ ಮಕ್ಕಳು ಯೋಚನೆ ಉತ್ತರಿಸೋದನ್ನು ಕಲ್ತ್ಕೊಳ್ಳಿ. ಮಕ್ಕಳ ಪ್ರಶ್ನೆ ಏನಿದೆ ನೋಡ್ಕೊಳ್ರಿ. 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 4 ಆಯ್ಕೆ ಕೊಟ್ಟಿದ್ದಾರೆ. 10,000, 1,101, 1,00,001, 1,00,000 ಕೊಟ್ಟಿದ್ದಾರೆ. ನಿಮಗೆ ಅಂಕಿ ಸಂಖ್ಯೆಗಳನ್ನು ಗೊತ್ತಿರಬೇಕು. 1 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳಿದರೆ 9 ಅಂತ ಕೊಡ್ತೀವಿ, ಅಲ್ಲಿ 1 ಡಿಜಿಟ್ ನಂಬರ್. 1 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳಿದರೆ 1 ಅಂತ ಬರಿತೇವೆ. ದೊಡ್ಡ ಸಂಖ್ಯೆ ಕೇಳಿದರೆ 9, ಚಿಕ್ಕ ಸಂಖ್ಯೆ ಕೇಳಿದರೆ 1. 2 ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದರೆ 99, 2 ಡಿಜಿಟ್ದು. 2 ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದರೆ 10. ಆದರೆ ಇಲ್ಲಿ ಪ್ರಶ್ನೆ ಏನು ಕೇಳ್ತಾ ಇದ್ದೇವೆ ಅಂದರೆ, ನಾವು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 6 ಅಂಕಿದಿರಬೇಕು, ಚಿಕ್ಕದಂತಾನೆ. ವಿದ್ಯಾರ್ಥಿಗಳೇ, ಎಷ್ಟು ಅಂಕಿಯಾದ ಚಿಕ್ಕ ಸಂಖ್ಯೆ ಕೇಳಿದ್ರೂ ಸಮಸ್ಯೆ ಇಲ್ಲ. ನಿಮ್ಗೆ ಚಿಕ್ಕ ಸಂಖ್ಯೆ ಅಂತ ಕೇಳಿದರೆ ಮೊದಲು 1 ಬರೀರಿ. ಎಷ್ಟು ಅಂಕಿ ಚಿಕ್ಕ ಸಂಖ್ಯೆ ಕೇಳಿದರೆ? 6 ಅಂಕಿದು ಕೇಳ್ತಾ ಇದ್ದಾರೆ. ಈ 1ರ ಮುಂದೆ ನಾವು 5 ಸೊನ್ನೆಗಳನ್ನು ಕೊಡಬೇಕು. 1, 2, 3, 4, 5. ಟೋಟಲ್ ಎಷ್ಟು ಡಿಜಿಟ್ ನಂಬರ್ ಆಗ್ತದೆ ನೋಡ್ಕೊಡ್ರಿ. 1, 2, 3, 4, 5. 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದಾಗ್ತಾಯಿದೆ ನೋಡ್ಕೊಡ್ರಿ. ಬಿಡಿ 10, 100, 1000, 10,000, ಲಕ್ಷ. 1,00,000 ಇದು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗ್ತಾ ಇದೆ. ಸರಿಯಾದ ಆಯ್ಕೆ 4 ಸರಿಯಾಗುತ್ತೆ. ವಿದ್ಯಾರ್ಥಿಗಳೇ, ಗಣಿತನೂ ಕೂಡ ಒಂದು ಸುಲಭವಾದ ವಿಷಯ ಅಂತ ತಿಳ್ಕೋಬೇಕು. ಆದರೆ ನಮ್ಮ ಗಣಿತ ಬರಬೇಕಂದ್ರೆ ಮಗ್ಗಿ ನಮ್ಮ ಬಾಳಿನ ಸುಗ್ಗಿ, ಮಗ್ಗಿ ನಮಗೆ ಮೊದಲು ಬರಬೇಕು. ಬೇಸಿಕ್ ಲೆಕ್ಕಗಳನ್ನು ಕೊಡ್ತಾ ಇದ್ದೀವಿ.
ನಿಮಗೆಲ್ಲ 1, 2, 3, 4ನೇ ತರಗತಿಯಲ್ಲಿ ಈ ಥರ ಕ್ವಶನ್ ನೋಡ್ತಾ ಇದ್ದೀವಿ, ನಾವು ಟೆಕ್ಸ್ಟ್ ಬುಕ್ನಲ್ಲಿ ಕಲ್ತಿದ್ದೇವೆ. ಈ ಥರ ನಮಗೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಬಗ್ಗೆ ನಾವು ತಿಳ್ಕೊಂಡಿದ್ರೆ ನಾವು ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರ 4 ಆಗುತ್ತೆ. ನೀವು ಸರಿಯಾಗಿ ನೋಡ್ಕೊಡ್ರಿ, ಸರಿಯಾಗಿ ತಿಳ್ಕೊಡ್ರಿ, ಈ ಥರ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ. ಈ ಥರ ಪ್ರತಿ ಪ್ರಶ್ನೆ ಉತ್ತರವನ್ನು ಕಮೆಂಟ್ ಮುಖಾಂತರ ಹಾಕ್ರಿ. ನೀವು ಈ ಕ್ಲಾಸಸ್ಗಳಲ್ಲಿ ಎಷ್ಟು ನೀವು ಸರಿ ಉತ್ತರ ಕೊಟ್ಟಿದ್ದೀರಿ ಅಂತ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, ಪ್ರಶ್ನೆ ಸಂಖ್ಯೆ 2ನೇದು. 2ನೇ ಪ್ರಶ್ನೆ ನೋಡ್ಕೊಡ್ರಿ. ಇಲ್ಲಿ ನೋಡ್ಕೊಡ್ರಿ, ಇದು 7,896 ಅಂತ ಆಗಬೇಕಾಗಿತ್ತು. 7,896 ಇದೆಯಲ್ಲ, ಇದರಲ್ಲಿ ಏನು ಕೇಳ್ತಿದ್ರೆ ಪ್ರಶ್ನೆ, 7,896ರಲ್ಲಿ 8 ಅನ್ನೋದು ಮತ್ತು 6 ಸ್ಥಾನ ಬೆಲೆಗಳ ಮೊತ್ತ ಅಂತ ಕೇಳ್ತಾ ಇದ್ದಾನೆ. ಮೊತ್ತ ಅಂದರೆ ನಮ್ಗೆ ಗೊತ್ತಾಗ ಕೂಡಿಸ್ಬೇಕು. ಯಾವುದ್ರ ಸಂಖ್ಯೆ ಕೊಟ್ಟಿರುವಂಥ 7,896ರಲ್ಲಿ 8ರ ಸ್ಥಾನ ಬೆಲೆ 8 ಅಂತ ಬರ್ಕೋಬೇಕು. ಸ್ಥಾನ ಬೆಲೆ ಇಕ್ಕಿದ್ರೆ 8ರ ಮುಂದೆ ಎಷ್ಟು ಸ್ಥಾನ ಅದಾವು? 2 ಸ್ಥಾನ ಅದಾವ ಅಂದರೆ 2 0 ಹಾಕಿಬಿಡ್ಬೇಕು. ಎಷ್ಟು ಸ್ಥಾನ ಅದಾವ ಅಷ್ಟು 0 ಹಾಕಿಬಿಡ್ರಿ. ನೆಕ್ಸ್ಟು 6ರ ಸ್ಥಾನ ಬೆಲೆ 6 ಅಂತ ಎಲ್ಲಿದೆ ನೋಡ್ಕೊಳ್ರಿ, ಬಿಡಿ ಸ್ಥಾನದಲ್ಲಿದೆ. ಇದಕ್ಕೆ 6 ಅಂತ ಹೋಗ್ಬಿಟ್ಟು ಮೊತ್ತ ಅಂತನಾ, ಇಲ್ಲಿ ಏನಿಲ್ಲ ಅಂದರೆ 0 ತೊಗೋಬೋದು. ಮೊತ್ತ ಅಂದರೆ ನಾವು ಕೂಡಿಸ್ಬಿಡ್ಬೇಕು. 0ಗೆ 6 ಕೂಡಿಸಿದ್ರೆ 6, 0ಗೆ 0 ಕೂಡಿಸಿ 0, 8ಗೆ 0 ಕೂಡಿಸಿದ್ರೆ 8. 7,896ರಲ್ಲಿ 8 ಮತ್ತು 6ರ ಸ್ಥಾನ ಬೆಲೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ 806 ಸರಿಯಾಗುತ್ತೆ. ಅದಿಲ್ಲ, ಆಯ್ಕೆದಲ್ಲಿ ಇಲ್ಲ. ಇದು 8,006 ಅಂತಂದರೆ 2ನೇ ಆಯ್ಕೆ ರೈಟ್ ಆಗ್ಬೋದು. ಈ ಥರ ಪ್ರಶ್ನೆ ಕೊಡ್ತೇವೆ, 4 ಬಹು ಆಯ್ಕೆಯ ಪ್ರಶ್ನೆ ಕೊಟ್ಟಿರ್ತೀವಿ. ಯಾವ ಉತ್ತರ ಸರಿಯಾಗುತ್ತೋ ಅದನ್ನು ಸರಿಯಾಗಿ ನೀವು ಉತ್ತರಿಸ್ತಾನೆ ಕಲ್ಕೊಳ್ರಿ. ಅವಸರ ಬೇಡ, ನಿಧಾನವಾದರೂ ಪರವಾಗಿಲ್ಲ. ನಾವು ಹೆಚ್ಚು ಅಂಕವನ್ನು ಪಡ್ಕೋಬೇಕಾಗುತ್ತೆ. ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ಮಾತ್ರ ನಿಮ್ಗೆ ಬಹುಮಾನಗಳು ಸಿಗ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ದಯವಿಟ್ಟು ಗಣಿತನೂ ಕೂಡ ಸರಳವಾಗಿರುವಂಥ ಅದೊಂದು ಭಾಷೆ, ಅದು ಕೂಡ ನೀವು ಪ್ರಾಕ್ಟೀಸ್ ಮಾಡಿದರೆ ಸುಲಿದ ಬಾಳೆಹಣ್ಣಿನಷ್ಟು ಕೂಡ ಸುಲಭವಾಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಗಣಿತವನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟಾಗಿ ನೀವು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನಾನು ತಿಳಿಸಿರುವಂಥ ಪ್ರಶ್ನೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ಕ್ಲಾಸಸ್ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಬಟನ್ನ ಒತ್ತಿರಿ, ಕಮೆಂಟ್ ಮಾಡಿ. ಈ ಥರ ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಹೋದರೆ ನಿಮಗೆ ಇಂಥ ಸಾಕಷ್ಟು ವಿಡಿಯೋಗಳನ್ನು ನಾನು ಕೊಡ್ತಾನೆ ಬರ್ತಾಯಿದ್ದೀನಿ ಉಚಿತವಾಗಿ. ನೀವು ಯೂಟ್ಯೂಬ್ನಲ್ಲಿ ನಮ್ಮ ಕ್ಲಾಸನ್ನು ಎಲ್ಲ ಫ್ರೀಯಾಗಿ ನೋಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಮಕ್ಕಳೇ, 3ನೇ ಪ್ರಶ್ನೆ ನೋಡ್ಕೊಡ್ರಿ. ಏನು ಕೊಟ್ಟಿದ್ದಾನೆಂದರೆ ಫಸ್ಟು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಾನ, ಏನು ಕೇಳ್ತಾ ಇದ್ದಾನೆ, ನಾನು ಏನು ಮಾಡಬೇಕು ಅಂತ. 2 ಸಂಖ್ಯೆಗಳ ಲಸಾಹ 75, ಮಸಾಹ 5. 2 ಸಂಖ್ಯೆಗಳು ಇದ್ದಾವಂತ. ಆ 2 ಸಂಖ್ಯೆದ ಲಸಾ ತೆಗೆದ್ರೆ 75 ಬರುತ್ತಂತೆ, ಮಸಾ ತೆಗೆದ್ರೆ 5 ಬರುತ್ತಂತೆ. ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟನ 15 ಆಗುತ್ತಂತೆ, ಒಂದು ಸಂಖ್ಯೆ 15 ಅಂತೆ. ಹಾಗಾದರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳ್ತದೆ. ಪ್ರಶ್ನೆ ನೋಡ್ಕೊಡ್ರಿ. 2 ಸಂಖ್ಯೆಗಳಿದ್ದಾವೆ. ಆ 2 ಸಂಖ್ಯೆಗಳ ಲಸಾ ತೆಗಿಲಿಕ್ಕೆ ಹೋದರೆ 75 ಉತ್ತರ ಬರುತ್ತಂತೆ. ಆ 2 ಸಂಖ್ಯೆಗಳ ಮಸ ತೆಗೆದ್ರೆ 5 ಬರ್ತಾ ಇದೆ ಅಂತೆ. ಅವುಗಳಲ್ಲಿ ಒಂದು ಸಂಖ್ಯೆ 15 ಆದರೆ ಇನ್ನೊಂದು ಸಂಖ್ಯೆ, ನಿಮಗೆ ಈಸಿಯಾಗಿ ಹೇಳ್ತಾ ಇದ್ದೇನೆ. 2 ಸಂಖ್ಯೆಗಳ ಲಸ ಕೊಟ್ಟು ಅದರಲ್ಲಿ ಒಂದು ಸಂಖ್ಯೆ, ಆ 2 ಸಂಖ್ಯೆಗಳ ಮಸ ಕೊಟ್ಟು ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟು ಇನ್ನೊಂದು ಸಂಖ್ಯೆ ಏನಾದರೂ ಕೇಳಿದರೆ ವಿದ್ಯಾರ್ಥಿಗಳೇ ನೀವು ಏನು ಮಾಡಿ, ಲಸಾಹ ಇಂಟು ಮಸಾಹ ಡಿವೈಡೆಡ್ ಬೈ ಒಂದು ಸಂಖ್ಯೆ ಮಾಡ್ಕೊಂಬಿಡಿ. ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು, ನಾವು ಈಸಿಯಾಗಿ ಡೈರೆಕ್ಟಾಗಿ ಉತ್ತರವನ್ನು ಕಂಡುಹಿಡಿಬೋದು. ಓಕೆ, ನಮ್ಗೆ ಆಲ್ರೆಡಿ ಅವನೇ ಕೊಟ್ಬಿಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಈಕ್ವಲ್ ಟು ಒಂದು ಸಂಖ್ಯೆ ಎಷ್ಟು ಲಸ, ಒಂದು ಸಂಖ್ಯೆ ಕೊಟ್ಟಾನ, ಲಸ ಕೊಟ್ಟಾನ, ಮಸ ಕೊಟ್ಟು ಇನ್ನೊಂದು ಸಂಖ್ಯೆ ಕೇಳಿದರೆ ಲಸಾಹ ಇಂಟು ಮಸಾಹ ಡಿವೈಡೆಡ್ ಬೈ ಒಂದು ಸಂಖ್ಯೆ. ಲಸ ಎಷ್ಟು ಕೊಟ್ಟಾನ? 75 ಕೊಟ್ಟಾನ. ಇಂಟು ಮಸ ಎಷ್ಟು ಕೊಟ್ಟಾನ? 5 ಕೊಟ್ಟಾನ.
ಡಿವೈಡೆಡ್ ಬೈ ಒಂದು ಸಂಖ್ಯೆ ಎಷ್ಟು ಕೊಟ್ಟನ 15 ಕೊಟ್ಟಿದ್ದಾನೆ. ಓಕೆ ವಿದ್ಯಾರ್ಥಿಗಳೇ, ಈಗ ನಾನು ಮೇಲಿನ ಸಂಖ್ಯೆಗೂ ತಳಿ ಸಂಖ್ಯೆ ನಾನು ಈ ಕನಿಷ್ಠ ರೂಪಕ್ಕೆ ತರಬೇಕು, ಕಟ್ತಾ ಹೊಡಿಬೇಕು. 5ರಿಂದ ಹೋಗ್ತಾ ಇದೆ ನೋಡಿ, ನಮ್ಗೆ 5ರ ಮಗ್ಗಿ ಎಲ್ಲರಿಗೂ ಬರ್ತಾ ಇದೆ. 5ರ ಮಗ್ಗಿ ನೋಡ್ಕೊಳ್ಳಿ, 5 1 5 3 ಮತ್ತು ಈ 2 ಮಗ್ಗಿ ಹೋಗುತ್ತೆ, 3 1 3 2 6 1 ಉಳಿತು, 15 ಆಯಿತು, 3 5 15. ಒಂದು ಸಂಖ್ಯೆ 15 ಆದರೆ ಇನ್ನೊಂದು ಸಂಖ್ಯೆ 25 ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನೀವು 25ರದ್ದು 15ರದ್ದು ನೀವು ಲಸ ತೆಗೀರಿ, ನಿಮ್ಮ ಲಸ 75 ಬರುತ್ತೆ, ಮಸ 5 ಬರುತ್ತೆ ಅಂತ ಚೆಕ್ ಮಾಡ್ಕೋಬೋದು. ಒಂದು ಸಂಖ್ಯೆ 15 ಆದರೆ ಇನ್ನೊಂದು ಸಂಖ್ಯೆ 25 ಆಗುತ್ತೆ. ಸರಿಯಾದ ಆಯ್ಕೆ 3 ರೈಟು. ಈಸಿ. ನೀವು ಕನಿಷ್ಠ ರೂಪ ತರಬೇಕಾದ್ರೆ ಮಗ್ಗಿ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಥರ ನೀವು ಗಣಿತನೂ ಕೂಡ ಇಷ್ಟಪಟ್ಟು ಕಲ್ತ್ರೆ, ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಗಣಿತದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳ್ತಾ, ಈ 3ನೇ ಪ್ರಶ್ನೆ ನಿಮಗೆ ಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಈ ಥರ ವಿದ್ಯಾರ್ಥಿಗಳು ವಿಡಿಯೋಗಳನ್ನು ಪ್ರಾರಂಭದಿಂದ ಕೊನೆಗೆ ನೋಡಿಕೊಳ್ಳಿ. ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಸಿಂಧನೂರಿನಲ್ಲಿರುವಂಥ ಈ ತರಬೇತಿ ಕೇಂದ್ರದ ಉಪಶಾಖೆ ಕೇವಲ ಒಂದೇ ಒಂದು ಉಪಶಾಖೆ ಇದೆ. ಅದು ಎಲ್ಲಿ? ಮಸ್ಕಿ ತಾಲೂಕಿನಲ್ಲಿರುವಂಥ ಗೂಡೂರದಲ್ಲಿ. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಲಿಂಗಸೂರಿನಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಉಪಶಾಖೆ ಇರುವುದಿಲ್ಲ. ಬೀದರ್ದಲ್ಲಿ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಅಂತ ನಮ್ಮದು ಉಪಶಾಖೆ ಇಲ್ಲ. ಧಾರವಾಡದಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಉಪಶಾಖೆ ಇಲ್ಲ. ಅದೇ ಥರ ಮೊಳಕಾಲ್ಮೂರು ತಾಲೂಕಿನ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ದಯವಿಟ್ಟು ಪಾಲಕರು ನಮ್ಮ ಈ ಒಂದು ಕೆಳಗಿನ ಸಂಖ್ಯೆಗೆ ಕರೆ ಮಾಡಿಕೊಂಡು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ನೀವು ತರಬೇತಿಯನ್ನು ಪಡೆಯಬೇಕಾದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇರ್ಬೋದು, ಅಥವಾ ಮಸ್ಕಿಯಲ್ಲಿರುವಂಥ ಗುಡ್ದೂರಿನಲ್ಲಿ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ನೀವು ಜಾಯಿನ್ ಆಗಿರಿ. ಈ ಮಸ್ಕಿದಲ್ಲಿರುವಂಥ ನಮ್ಮ ಗುಡ್ದೂರಿನಲ್ಲಿರುವಂಥ ಚಾಲೆಂಜ್ ಅವಾರ್ಡ್ ಪರೀಕ್ಷೆ 2024ರಲ್ಲಿ ನಡೀತಾ ಇದೆ. ಇದೇ 2/6/2024 ಇದೇ ರವಿವಾರದಂದು ಪರೀಕ್ಷೆ ಬರೀತಾ ಇದೆ. ಈ 4 ಮತ್ತು 5ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆಯಿರಿ. ಅಲ್ಲಿ ನಾವು ಪ್ರೈಸನ್ನು ಏನು ಕೊಟ್ಟಿದ್ದೀವಿ ಅಂದ್ರೆ, ಮೊದಲನೇ ಬಹುಮಾನವನ್ನು 5,001 ಕೊಟ್ಟಿದ್ದೀವಿ, 2ನೇ ಬಹುಮಾನವನ್ನು 2,501 ಇದೆ, 3ನೇ ಬಹುಮಾನವನ್ನು 2,001 ಕೊಡ್ತಾ ಇದ್ದೀವಿ, 4ನೇ ಬಹುಮಾನ 1,501 ಇದೆ, 5ನೇ ಬಹುಮಾನ 1,001 ಕೊಡ್ತಾ ಇದ್ದೀವಿ. ಈ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಈ ಒಂದು ಬಹುಮಾನವನ್ನು ಕೊಡ್ತೀವಿ. ಪರೀಕ್ಷೆ ನಡೆದ 1 ಗಂಟೆ ಒಳಗಾಗಿಯೇ ನಿಮ್ಮ ಮಕ್ಕಳಿಗೆ ಈ ಬಹುಮಾನವನ್ನು ವಿತರಿಸುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ನಿಮ್ಮ ಮಕ್ಕಳನ್ನು ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲರಿ. ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಸಾಕಷ್ಟು ದಿನಗಳಿಂದ ತನ್ನದೇ ಆಗಿರುವಂಥ ಛಾಪನ್ನು ಮೂಡಿಸ್ತಾ ಬರ್ತಾಯಿದೆ. ಪ್ರತಿ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ಕೊಡ್ತಾ ಇದೆ. ನಿಮ್ಮ ಮಕ್ಕಳಿಗೆ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಿಮ್ಮ ಮಕ್ಕಳಿಗೆ ಸಹಾಯವಾಗ್ತಾ ಇದ್ದಾವೆ. ಈ ಪರೀಕ್ಷೆ ಎಲ್ಲಿ ನಡೀತಾ ಇದೆ ಅಂದರೆ, ಮಸ್ಕಿಯಲ್ಲಿರುವಂಥ ಗುಡುದೂರಿನಲ್ಲಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡುದೂರಿನಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇದೆ. ಅಲ್ಲಿ ಒಂದು ಪರೀಕ್ಷೆ ನಡೆಸ್ತಾ ಇದ್ದೀವಿ. ಈ ಪರೀಕ್ಷೆಯ ನಡೆಸುವ ದಿನಾಂಕ 2/6/2024 ಇದೇ ರವಿವಾರ ಬೆಳಗ್ಗೆ 10 ಗಂಟೆಗೆ. ಈ ಪರೀಕ್ಷೆಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಿಮ್ಮ ಮಕ್ಕಳ ಹೆಸರನ್ನು ಬರೆಸಬೇಕಾಗಿತ್ತು ಅಂದರೆ 9364011212 ನಂಬರಿಗೆ ಕರೆ ಮಾಡಿ, ಅಥವಾ 8217650718 ನಂಬರಿಗೆ ಕರೆ ಮಾಡಿ, ಅಥವಾ 9964896156 ನಂಬರಿಗೆ ಕರೆ ಮಾಡಿ. ಇವತ್ತು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಉಪಶಾಖೆಗಿರುವಂಥ ಗುಡ್ದೂರಿನಲ್ಲಿರುವಂತಹ ಒಂದು ನಮ್ಮ ಕೋಚಿಂಗ್ ಸೆಂಟ್ರಿಗೆ ನಮ್ಮ ಸಿಂಧನೂರಿನಲ್ಲಿನೇ 10 ವರ್ಷಗಳಿಂದ ಒಂದು ಸೇವೆ ಮಾಡಿ ಒಂದು ಪರಿಣಿತಿ ಹೊಂದಿರುವಂಥ ರಾಮಕೃಷ್ಣ ಸರನ್ನು ನಾವು ಅಲ್ಲೆಲ್ಲ ಸ್ಥಳಾಂತರ ಮಾಡಿದ್ವಿ. ಒಳ್ಳೆ ಜವಾಬ್ದಾರಿಯಿಂದ ನಿಮ್ಮ ನೋಡಿಕೊಂಡು ನಿಮ್ಮ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಸಿಂಧನೂರಿನಲ್ಲೇ ಸಿಗ್ತಿರುವಂಥ ಶಿಕ್ಷಣ ಕೂಡ ಗುಡ್ನಲ್ಲಿ ಒಂದು ಸಿಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಪಾಲಕರು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ರಿ. ನಿಮ್ಮ ಮಕ್ಕಳನ್ನು ಒಳ್ಳೆಯ ಬುದ್ಧಿವಂತರನ್ನು ಮಾಡಿಕೊಳ್ಳಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನಿಮ್ಮ ಮಕ್ಕಳು ನವೋದಯ ಶಾಲೆ, ಮುರಾರ್ ಶಾಲೆ, ಆದರ್ಶ ಶಾಲೆ, ಸೈನಿಕ ಶಾಲೆ ಆಯ್ಕೆ ಆದರೆ 6ರಿಂದ 12ನೇ ತರಗತಿಯವರೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಶಾಲೆಗಳು ಅವು ಇರೋದ್ರಿಂದ ಈ ನಿಮ್ಮ ಮಕ್ಕಳನ್ನು ಬೇಗನೆ ಈಗಲೇ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನಿಮ್ಮ ಮಕ್ಕಳ ಹೆಸರು ಬರೆಸಿಕೊಂಡು ಈ ಒಂದು ಪರೀಕ್ಷೆಗೆ ಜಾಯಿನ್ ಆಗ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4ನೇದು.
ನೋಡಿ, ನಿಮ್ಮ ಭಿನ್ನರಾಶಿ ಮೇಲೆ ಕೂಡ ಪ್ರಶ್ನೆ ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಫ್ರ್ಯಾಕ್ಷನ್ ಕೂಡ ಬಗ್ಗೆ ತಿಳ್ಕೊಂಡಿರಬೇಕು. ಇಂತಹ ಪ್ರಶ್ನೆಗಳನ್ನು ವಿದಿನ್ ಒಂದು ನಿಮಿಷಗಳಲ್ಲಿ ಬಿಡಿಸ್ಲಿಕ್ಕೆ ಕೂಡ ನಾವು ಶಾರ್ಟ್ಕಟ್ ವಿಧಾನ ಕೂಡ ಕೊಡ್ತಾ ಇರ್ತೀವಿ. ಆದ್ದರಿಂದ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿಗೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತುಕೊಳ್ಳಿ. ನಾವು ಕೊಡ್ತಾ ಇರುವಂಥ ಉಚಿತ ಯೂಟ್ಯೂಬ್ ಕ್ಲಾಸನ್ನು ಉಪಯೋಗಿಸ್ಕೊಳ್ಳಿ. ಸಾಕಷ್ಟು ದಿನಗಳಿಂದ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಒಳ್ಳೆಯ ಅನುಭವ ಹೊಂದಿರುವಂಥ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಇವತ್ತಲೇ ನಿಮ್ಮ ಮಕ್ಕಳನ್ನು ಸೇರಿಸ್ಕೊಳ್ಳಿ. ನಿರಂತರ ತರಬೇತಿಯ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ನಿಮ್ಮ ಮಕ್ಕಳಿಗೆ ಈ ಒಂದು ತರಬೇತಿ ಕೇಂದ್ರಕ್ಕೆ ಸೇರಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಪ್ರಶ್ನೆ ಏನಿದೆ ಅಂದರೆ 1.15 ಪ್ಲಸ್ 1.25 ಪ್ಲಸ್ 1.15 ಕೂಡಿಸ್ರಿ ಅಂತ ಕೊಟ್ಟಾನೆ. ಭಾಳ ಸರಳ ಪ್ರಶ್ನೆ ಏನಿದೆ ನೋಡ್ಕೊಡ್ರಿ. 1.15 ಪ್ಲಸ್ 1.25 ಪ್ಲಸ್ 1.15. ಓಕೆ ವಿದ್ಯಾರ್ಥಿಗಳು ನೋಡಿಕೊಳ್ಳಿ. ಈ ಥರ ನಿಮಗೆ ಬಂದಾಗ ಶಾರ್ಟ್ಕಟ್ ಆಗಿ ಬಿಡಿಸ್ಲಿಕ್ಕೆ ಕೇಳ್ತಾ ಇದ್ದೀನಿ. ಏನಿದೆ ಪೂರ್ಣ ಸಂಖ್ಯೆ ಒಂದಿದೆ, ಪೂರ್ಣ ಸಂಖ್ಯೆ ಇಲ್ಲಿ ಒಂದಿದೆ, ಪೂರ್ಣ ಸಂಖ್ಯೆ. ಈ ಪೂರ್ಣ ಸಂಖ್ಯೆ 1, 2, 3 ಇದ್ದಾವೆ. ನೋಡಲಿ ಮಕ್ಕಳೇ, 1 ಪ್ಲಸ್ 1 ಪ್ಲಸ್ 1, 1ಕ್ಕೆ 1 ಕೂಡಿಸ್ರಿ 2, 2ಕ್ಕೆ 1 ಕೂಡಿಸ್ರಿ 3 ಬಂತು. ನೋಡಿ, ಈಗ ಉಳಿದು 1/5 ಉಳಿತು, 2/5 ಉಳಿತು, 1/5 ಉಳಿತು. ಛೇದ ಏನಿದೆ ನೋಡ್ಕೊಳ್ರಿ. ಛೇದ ಇಲ್ಲಿನೂ 5 ಇದೆ, ಇಲ್ಲಿನೂ 5 ಇದೆ, ಇಲ್ಲಿನೂ 5 ಇದೆ ಇರೋದ್ರಿಂದ ನೀವು ಲಸಾವನ್ನು ತೆಗಿಲಿಕ್ಕೆ ಹೋಗಬಾರ್ದು. ನಮ್ಗೆ ಲಸ ಎಷ್ಟು ಬರ್ತಾಯಿದೆ? 5 ಬಂತು ಅಂತ ಅರ್ಥ. ಇನ್ನು ಮೇಲ್ಗಡೆ ಯಾವ ಸಂಖ್ಯೆ ಉಳಿದ? 1 ಉಳಿದೈತಿ, ಪ್ಲಸ್ 2 ಉಳಿದಿದೆ, ಪ್ಲಸ್ 1 ಉಳಿದಿದೆ. ಇಜಿಕಲ್ ಟು 3 ಪೂರ್ಣಾಂಕ. ಕೂಡಿಸ್ಬಿಡ್ರಿ. 2 1 3, 3 1 4. ಇಲ್ಲಿ ಛೇದದಲ್ಲಿ 5 ಇದೆ, 5ಅನ್ನು ಇಟ್ಕೊಂಡ್ಬಿಡಿ. 3 ಪೂರ್ಣಾಂಕ 4 5 ಇದು ಯಾವ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ಅಂದರೆ ಒಂದು ಪೂರ್ಣ ಸಂಖ್ಯೆ ಮುಂದೆ ಸಮ ಭಿನ್ನರಾಶಿ ಇರಬೇಕು. ಸರ್, ಸಮ ಭಿನ್ನರಾಶಿಯನ್ನು ನೀವು ತಿಳ್ಕೊಂಡಿರಬೇಕು. ಅಂಶವು ಚಿಕ್ಕದಿದ್ದು ಛೇದವು ದೊಡ್ಡದಿದ್ದರೆ ಅದಕ್ಕೆ ನಾವು ಸಮ ಭಿನ್ನರಾಶಿ ಅಂತೀವಿ. ಇದು ಮಿಶ್ರ ಭಿನ್ನರಾಶಿಯಾಗಿ ಇಡಬೇಕಾಗಿತ್ತಂದರೆ ಒಂದು ಪೂರ್ಣ ಸಂಖ್ಯೆ ಮುಂದೆ ಸಮ ಭಿನ್ನರಾಶಿ ಇದ್ದರೆ ಮಾತ್ರ ಇದು ಸರಿ ಉತ್ತರ ಆಗುತ್ತೆ. ಪೂರ್ಣ ಸಂಖ್ಯೆ ಮುಂದೆ ಏನಾದರೂ ವಿಷಮ ಭಿನ್ನರಾಶಿ ಇದ್ದರೆ ಅದನ್ನು ಕೂಡ ನೀವು ಕನಿಷ್ಠ ರೂಪಕ್ಕೆ ತಂದಿಡಬೇಕಾಗ್ತಾ ಇದೆ. ಆದ್ದರಿಂದ 1.15 ಪ್ಲಸ್ 1.25 ಪ್ಲಸ್ 1.15 ಕೂಡಿಸಿದಾಗ ಬರಬೇಕಾದ ಉತ್ತರ 3.45 ಸರಿಯಾದ ಉತ್ತರ. ಶಾರ್ಟ್ಕಟ್ಟಾಗಿ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಮಕ್ಕಳು ಈ ಥರ ತಿಳ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಇದರ ಸರಿಯಾದ ಉತ್ತರ 3ನೇ ಆಯ್ಕೆ ರೈಟ್ ಆಗುತ್ತೆ. ಈ ಥರ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಪ್ರಾರಂಭದಿಂದ ಕೊನೆಯವ್ರು ನೋಡಿಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಪರ್ಫೆಕ್ಟ್ ಆದರೆ ಗಣಿತನೂ ಕೂಡ ಒಂದು ಸರಳವಾದ ವಿಷಯ ಅಂತ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ರಿ. ಮೊದಲ 6 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು? ಇದು ನವೋದಯ ಶಾಲೆ 3 ಶಾಲೆ ಕೇಳ್ತಾ ಇದ್ದಾನೆ. ಬೆಸ ಸಂಖ್ಯೆಗಳು, ಸರಿ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು ಅಂತ ನಿಮ್ಮ ಪ್ರಶ್ನೆ ಬರ್ತಾ ಇದೆ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ಮೊದಲ 6 ಬೆಸ ಸಂಖ್ಯೆಗಳ ಮೊತ್ತ. ಸೀರಿಯಲ್ ಆಗಿ ಬರುವಂಥ ಬೆಸ ಸಂಖ್ಯೆಗಳು ಯಾವ್ಯಾವು? ಮೊದಲ 6 ಬೆಸ ಸಂಖ್ಯೆಗಳು ನಿಮ್ಗೆ ಗೊತ್ತಿರಬೇಕು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಮೊತ್ತ ಅಂತ ಕೊಟ್ಟಂದ್ರೆ ಕೂಡಿಸ್ಬೇಕು. ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11. ಎಷ್ಟಂದ ನಾವು? 6 ಅಂದನ. ಕಂಟಿನ್ಯೂ 6 ಇರಬೇಕು. 1 2 3 4 5 6 ಅನುಕ್ರಮ ಸಂಖ್ಯೆಗಳು. ಮೊತ್ತ ಅಂತ ನಾವು ಕೂಡಿಸ್ಬೇಕು, ಕನ್ಫ್ಯೂಸ್ ಆಗಬಾರ್ದು. ನೀವು ಗುಂಪು ಮಾಡಿರಿ. 3ದು 1 ಗುಂಪು, ಈ 3ದು 1 ಗುಂಪು. 5 3ಕ್ಕೆ 1 ಕೂಡಿಸ್ರಿ 4, 4ಕ್ಕೆ 5 ಕೂಡಿಸ್ರಿ 9. ಇದನ್ನು ಕೂಡಿಸ್ರಿ. ನೋಡಿರಿ, 11ಕ್ಕೆ 9 ಕೂಡಿಸ್ರಿ 20, 20ಕ್ಕೆ 7 ಕೂಡಿಸ್ರಿ 27. 27ಕ್ಕೆ ಈಗ ಏನು ಮಾಡಿರಿ, ನೀವು 9ಅನ್ನು ಕೂಡಿಸ್ಬಿಡ್ರಿ. ಎಷ್ಟು ಬರ್ತಾ ಇದೆ? 36 ಸರಿಯಾದ ಉತ್ತರ. ಆಯ್ಕೆ ಸಂಖ್ಯೆ 2. ಈ ಥರ ಪ್ರಶ್ನೆ ಪತ್ರಿಕೆ ನಿಮಗೆ ಕಚ್ಚಾ ಕೆಲಸಕ್ಕಾಗಿ ಅಂತ ಕೊಟ್ಟಿರ್ತೇವೆ.
ಕಚ್ಚಾ ಕೆಲಸದಲ್ಲಿ ಉಪಯೋಗಿಸ್ಕೊಳ್ರಿ. ಪ್ರತಿ ಲೆಕ್ಕವನ್ನು ಬಿಡಿಸಿ ಹಾಕಿದರೆ ನೀವು ಎಲ್ಲ ಪ್ರಶ್ನೆಗೂ ನೀವು ಸರಿ ಉತ್ತರವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಸರಿ ಸಂಖ್ಯೆ ಬೆಸ್ ಸಂಖ್ಯೆ ಮೇಲೆ ನಿಮ್ಮ ಪ್ರಶ್ನೆ ಬರುವಂಥ ಅವಕಾಶಗಳು ಇರ್ತವೆ. ಈ ಥರ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ. ನನ್ನ ಕ್ಲಾಸಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ನಾನು ಕೇಳ್ತಾ ಇದ್ದೀನಿ ಏನು, ಕೇವಲ ಲೈಕ್ ಬಟನನ್ನು ಒತ್ತಿರಿ ಅಂತ ಅರ್ಥ. ವಿದ್ಯಾರ್ಥಿಗಳೇ, ನಮ್ಮ ಮಸ್ಕಿದಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಈಗ 1 ವರ್ಷ ಪೂರ್ಣಗೊಳಿತು. ಈ ಒಂದು ಉಪಶಾಖೆಯಲ್ಲಿ ನಮ್ಮ 2023-24ನೇ ಸಾಲಿಗೆ ನವೋದಯ ಶಾಲೆಗೆ ಒಟ್ಟು 5 ವಿದ್ಯಾರ್ಥಿಗಳನ್ನು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಆಯ್ಕೆ ಮಾಡಿದ್ದೀವಿ. 2023-24ನೇ ಸಾಲಿಗೆ ನಾವೇನು ಮಾಡಿದ್ದೀವಿ, ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಒಟ್ಟು 5 ವಿದ್ಯಾರ್ಥಿಗಳು ಫಸ್ಟ್ನೇ ಒಂದು ಬ್ಯಾಚ್ಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಅನುಭವ ಹೊಂದಿರುವಂಥ ಒಂದು ಟೀಚರ್ ಫ್ಯಾಕಲ್ಟಿ ಇದ್ದಾರೆ. ಇಲ್ಲಿ ಈ ಒಂದು 2023-24ನೇ ಸಾಲಿನಲ್ಲಿ ಈ ನವೋದಯ ಶಾಲೆ ಕೂಡ ನಾವು 25 ವಿದ್ಯಾರ್ಥಿಗಳನ್ನ ಪರೀಕ್ಷೆ ಬರೆಸಿದ್ದೀವಿ. 25 ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಗಳಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಆದರೆ ನಮ್ಮ ಈ ಒಂದು ಗುರುದನಲ್ಲಿರುವಂಥ ಕಳೆದ ವರ್ಷದ ಒಳ್ಳೆಯ ಟೀಚರ್ ಫ್ಯಾಕಲ್ಟಿ ಈ ಒಂದು ಒಳ್ಳೆಯ ವರ್ಕನ್ನು ಮಾಡಿ ಒಳ್ಳೆಯ ಫಲಿತಾಂಶನ ಕೊಟ್ಟಿದೆ. ಅವರೆಲ್ಲ ಟೀಚರ್ಸ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಗ್ರಾಮೀಣ ಪರಿಸರ ವಿದ್ಯಾರ್ಥಿಗಳು ಕೂಡ ಇಂತಹ ಒಂದು ಎಕ್ಸಾಮಲ್ಲಿ ಪಾಸಾಗಿ ಪರೀಕ್ಷೆ ಮಾಡ್ತಿದ್ದಾರೆ. ಅಂದರೆ ಮಕ್ಕಳು ಕೂಡ ಕಷ್ಟಪಟ್ಟು ಇಷ್ಟದಿಂದ ಕಲಿತಾರೆ. ಒಳ್ಳೆಯ ಶಿಕ್ಷಕರು ಕೂಡ ನಿಮ್ಮಲ್ಲಿ ಒಳ್ಳೆಯ ತರಬೇತಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಆದ್ದರಿಂದ ಪಾಲಕರಲ್ಲಿ ವಿನಂತಿ, ಈ ಒಂದು ಗುರುದೂರಿನಲ್ಲಿರುವಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಗೆ ಆಲ್ರೆಡಿಗೆ ನಿಮಗೆ ರೆಗ್ಯುಲರ್ ತರಬೇತಿಗೆ ಪ್ರವೇಶವು ಪ್ರಾರಂಭವಾಗಿದ್ದಾವೆ. ಗುರುದೂರಿನಲ್ಲಿ ನಮ್ಮದು ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನಮ್ಮ ಚಾಲೆಂಜ್ ನವೋದಯ ಕ್ಲಾಸ್ಗಳು ನಡೀತಾ ಇದ್ದಾವೆ. ಈ ಒಂದು ಮಸ್ಕಿಗೆ ಅತಿ ಸಮೀಪ ಇರುವಂಥ ಒಂದು ರೂರಲ್ ಶಾಲೆಗಳಿರೋದ್ರಿಂದ ನಿಮ್ಮ ಮಕ್ಕಳನ್ನ ಒಂದು ಪ್ರವೇಶನ ಪಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶಗಳಿರ್ತವೆ. ಈ ಒಂದು ಗುರುದೂರಿನಲ್ಲಿರುವಂಥ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಗೆ ನೀವು ಏನಾದರೂ ಪ್ರವೇಶನ ಪಡ್ಕೋಬೇಕಾಗಿತ್ತು ಅಂತಂದರೆ ನೀವು 9364011212 ನಂಬರಿಗೆ ಕರೆ ಮಾಡಿ, 9449704442 ನಂಬರಿಗೆ ಕರೆ ಮಾಡ್ಬೋದು. ಅಥವಾ ಇಲ್ಲಿ 9699648965 ನಂಬರಿಗೆ ಕೂಡ ಕರೆ ಮಾಡಿಕೊಳ್ಳಿ. ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಸಿಂಧನೂರಿನಲ್ಲೇ 10 ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರುವಂಥ ರಾಮಕೃಷ್ಣ ಸರ್ ಕೂಡ ಈ ಒಂದು ನಮ್ಮ ಗುರುದೂರಿನಲ್ಲಿರುವಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸ್ನ ಎಲ್ಲ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ, ಹೆಡ್ ಮಾಸ್ಟರ್ ಕೂಡ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಅಲ್ಲಿನೂ ಕೂಡ ಒಂದು ಅನುಕೂಲ ಮಾಡಿದ್ದೀವಿ. ಮೂಲಭೂತ ಸೌಲಭ್ಯ ಹೊಂದಿದ ಒಂದು ತರಬೇತಿ ಕೇಂದ್ರ ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಈಗಲೇ ಒಂದು ಪ್ರವೇಶ ಪ್ರಾರಂಭವಾಗಿದ್ದಾವೆ. ಬೇಗನೆ ನಿಮ್ಮ ಮಕ್ಕಳ ಒಂದು ಪ್ರವೇಶನ ಪಡ್ಕೊಳ್ಳಿ, ಆ ಶಾಲೆಗೆ ಸೇರಿಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6ನೇದು ಏನಿದೆ ಅಂದರೆ, ಈ ಪ್ರಶ್ನೆ ನೋಡ್ಕೊಳ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಈ ಪ್ರಶ್ನೆ 8548 8548 ಅನ್ನು 100ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ ಕೊಡ್ತಾನೆ. 100ರ ಸ್ಥಾನ ಅಂದರೆ ಬಿಡಿ 10, 100ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ ಕೊಡ್ತಾನೆ. ಯಾವ ಸ್ಥಾನಕ್ಕೆ ನಿಮ್ಗೆ ಅಂದಾಜು ಮಾಡಲು ಕೇಳ್ತಾ ಇದ್ದಾರೋ ಆ ಸ್ಥಾನಕ್ಕೆ ನೀವು ಬೆಲೆ ರೌಂಡ್ ಸುತ್ತಬಿಡಿ. ಅದರ ಮುಂದಿನ ಸಂಖ್ಯೆ ಅಂದರೆ ಯಾವುದು? 4. ಯಾವ ಸ್ಥಾನದ ಅಂದಾಜು ಕೇಳ್ತಾರೋ ಅದರ ಮುಂದಿನ ಸಂಖ್ಯೆ ನೋಡ್ಕೋಬೇಕು. 4 ಇದೆ. ಆ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಿರಬೇಕು. 5 ಇರ್ಬೋದು, 6 ಇರ್ಬೋದು, 7 ಇರ್ಬೋದು, 8 ಇರ್ಬೋದು, 9 ಇರ್ಬೋದು. 5ಕ್ಕಿಂತ ಹೆಚ್ಚಿತ್ತು ಅಂದರೆ ಆ ಮುಂದಿನ ಸಂಖ್ಯೆಗೆ 1 ಕೂಡಿಸ್ಬೇಕು ಅಂತ ಇದೆ. ಅವು ಸಂಖ್ಯೆಗಳು ಹೇಗಿದ್ದಾವೋ ಹಾಗೇ ಬರ್ಕೋಬೇಕು. ಮುಂದಿನ ಸಂಖ್ಯೆಗೆ 1 ಕೂಡಿಸ್ಬಿಟ್ರೆ ನಿಮಗೆ ಆ ಅಂದಾಜು ಸಿಗ್ತಾಯಿತ್ತು. ನಮಗಿಲ್ಲಿ 100 ಸ್ಥಾನಕ್ಕೆ ಕೇಳ್ತಾ ಇದ್ದೀನಿ 5 ಇದೆ. 5ರ ಮುಂದಿನ ಸಂಖ್ಯೆ 4 ಇದೆ ಅಂತಂದರೆ ನಾನು ಕೂಡಿಸ್ಲಿಕ್ಕೆ ಬರೋದಿಲ್ಲ. ಮೊದಲಾದರೆ ಹಿಂದಿನ ಸಂಖ್ಯೆ ಯಾವುದವಲ್ಲ ಇವನು ವಾಪಸ್ ಬರ್ಕೋಬೇಕು. 8, 5 ಬರ್ಕೋಬೇಕು. ಮುಂದೆ ಎಷ್ಟು ಸ್ಥಾನ ಅದಾವು? 1 ಸ್ಥಾನ, 2 ಸ್ಥಾನ. 2 ಸ್ಥಾನಗಳಿಗೆ 2 0 ಹಾಕಿಬಿಟ್ರೆ ನಿಮಗೆ 100ರ ಸ್ಥಾನದ ಅಂದಾಜು ಬೆಲೆ ಸಿಗ್ತಾ ಇದೆ 8500. 8548ರಲ್ಲಿ 100ರ ಸ್ಥಾನಕ್ಕೆ ನಾವು ಅಂದಾಜು ಮಾಡಿದಾಗ 8500 ಸರಿಯಾದ ಉತ್ತರ ಸಿಗುತ್ತೆ. ಸರಿಯಾದ ಉತ್ತರ 1ನೇ ಆಯ್ಕೆ ರೈಟ್ ಆಗುತ್ತೆ. ಇದು ನವೋದಯದಲ್ಲಿ ಪ್ರತಿ ವರ್ಷ ಪ್ರಶ್ನೆ ಕೇಳ್ತಾ ಇದ್ದಾನೆ. ಮುರಾರ್ಜಿ ಶಾಲೆಗಳಲ್ಲಿ, ಆದರ್ಶ ಶಾಲೆಗಳಲ್ಲಿ ಪ್ರಶ್ನೆ ಕೇಳ್ತಾನೆ.
ಯಾವ ಸ್ಥಾನಕ್ಕೆ ನಿಮ್ಗೆ ಅಂದಾಜು ಮಾಡಲು ಕೇಳ್ತಾರೋ ಆ ಸಂಖ್ಯೆ ಮುಂದಿನ ಸಂಖ್ಯೆ ನೋಡ್ಕೊಳ್ರಿ. 5 5ಕ್ಕಿಂತ ಹೆಚ್ಚಿದ್ರೆ ಆ ಸಂಖ್ಯೆಯನ್ನು 1 ಕೂಡಿಸಿದ್ರೆ ಅದು ಮುಂದಿನ ಸಂಖ್ಯೆ ಅಂದಾಜು ಸಿಗುತ್ತೆ. 5ಕ್ಕಿಂತ ಕಡಿಮೆ ಇದ್ದರೆ ಆ ಯಾವ ಸ್ಥಾನಗಳನ್ನು ನೀವು ಅಂದಾಜು ಮಾಡೋಕ್ಕೆ ಕೇಳಿರ್ತಾರೋ ಆ ಸಂಖ್ಯೆ ಹಾಗೇ ಬರ್ಕೋಬೇಕು. ಮುಂದೆ ಎಷ್ಟು ಸ್ಥಾನ ಇರ್ತಾವೋ ಅಷ್ಟು ಸ್ಥಾನಗಳಿಗೆ ಸೊನ್ನೆಗಳನ್ನು ಹಾಕಿದರೆ ನಿಮಗೆ ಅಂದಾಜು ಬೆಲೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಶ್ನೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, ಪ್ರಶ್ನೆ ಸಂಖ್ಯೆ 7ನೇ ಪ್ರಶ್ನೆ ನೋಡ್ಕೊಳ್ರಿ ಏನಿದೆ. 5 ಪ್ಲಸ್ 0.75 ಪ್ಲಸ್ 0.45 ಬೆಲೆ ಎಷ್ಟಾಗ್ತಾಯಿದೆ ಅಂದರೆ ಇಲ್ಲಿ ಸ್ಥಾನ ನೋಡ್ಕೊಂಡು ಕೂಡಿಸ್ರಿ ಅಂತ ನಮ್ಗೆ ಅರ್ಥ ಆಗಿಬಿಡುತ್ತೆ. ಇದು ಒಂದು ಪೂರ್ಣ ಸಂಖ್ಯೆ ಕೊಟ್ಟಿದ್ದಾನೆ, ಪೂರ್ಣ ಸಂಖ್ಯೆನ ಬರ್ಕೊಡ್ರಿ. ಇದು ಪೂರ್ಣ ಸಂಖ್ಯೆಯ ಅಲ್ಲಿ ಸರ್ ಬಿಂದು ಎಲ್ಲಿರುತ್ತೆ ಅಂದರೆ ಈ ಪೂರ್ಣ ಸಂಖ್ಯೆ ಮುಂದ್ಗಡೆ ಬಿಂದು ಇರುತ್ತೆ. ಈ ಮುಂದ್ಗಡೆ ಎಷ್ಟು ಸೊನ್ನೆಗಳು ಕೊಟ್ಟಿದ್ದಕ್ಕೆ ಬೆಲೆ ಇರೋದಿಲ್ಲ. ಇದು ಪೂರ್ಣ ಸಂಖ್ಯೆ, ಪೂರ್ಣ ಸಂಖ್ಯೆಯ ಮುಂದೆ ನಮ್ಮ ಬಿಂದು ಇರ್ತಾ ಇದೆ. ಈ ಸಂಖ್ಯೆ ಹಚ್ಕೊಂಡಿವಿ. ನೆಕ್ಸ್ಟ್ ಮಾಡಬೇಕು 0.75 ಇದೆ. ಕನ್ಫ್ಯೂಸ್ ಆಗಬಾರ್ದು. ಈ ಬಿಂದು ಬಿಡೋಕ್ಕೆ ಮೊದಲು ಬಿಂದುವನ್ನು ಹಚ್ಬಿಡಿ. ಪೂರ್ಣ ಸಂಖ್ಯೆ 0 ಇದೆಯಾ, 0 ಹಚ್ಕೊಂಬಿಡಿ. ಅಪೂರ್ಣ ಸಂಖ್ಯೆ 7 ಇದೆ, ನೆಕ್ಸ್ಟ್ 5 ಇದೆ, ಇದು ಮುಗೀತು. ನೆಕ್ಸ್ಟ್ 0.45 ಇದೆ. ಪಾಯಿಂಟ್ ಬಿಡೋಕೆ ಮೊದಲು ಪಾಯಿಂಟ್ ಹಚ್ಕೊಳ್ಳಿ. ಪೂರ್ಣ ಸಂಖ್ಯೆ 0 ಇದೆ, 0 ಹಾಕ್ಕೊಳ್ಳಿ. ಅಪೂರ್ಣ ಸಂಖ್ಯೆ 4 ಇದೆ, 5 ಇದೆ. ಕನ್ಫ್ಯೂಸ್ ಆಗಬಾರ್ದು, ಏನು ಕನ್ಫ್ಯೂಸ್ ಆದ ಅವಶ್ಯ ಇಲ್ಲ. ಇಲ್ಲಿ ಏನೂ ಇಲ್ಲ ಅಂದರೆ 0 ಹಾಕಿಬಿಡಿ. 1 ಪ್ಲಸ್ ಇದೆ, 2 ಪ್ಲಸ್ ಇದೆ ಅಂದರೆ 2 ಪ್ಲಸ್ಸನ್ನು ಹಾಕಿಬಿಡಿ. ಈಗ ಇದನ್ನು ಕೂಡಿಸ್ಬೇಕು ಅಂತ ನಮ್ಗೆ ಗೊತ್ತಾಯಿತು. 5ಕ್ಕೆ 5 ಕೂಡಿಸ್ರಿ 10, 0ಗೆ 0 ಕ್ಯಾರಿ ಬಂತು 1. 7ಕ್ಕೆ 1 ಕೂಡಿಸ್ರಿ 8, 8ಕ್ಕೆ 4 ಕೂಡಿಸ್ರಿ 12ಕ್ಕೆ 2 ಕ್ಯಾರಿ ಬಂತು 1. ಬಿಂದು ಅಡ್ಡ ಬಂತಾ, ಬಿಂದುವನ್ನು ಇಟ್ಬಿಡಿ. 5ಕ್ಕೆ 1 ಕೂಡಿಸ್ರಿ 6. 5 ಪ್ಲಸ್ 0.75 ಪ್ಲಸ್ 0.45 ಕೂಡಿಸಿದಾಗ ಬರುವಂಥ ಉತ್ತರ 6.25. 6.20 ಸರಿಯಾದ ಉತ್ತರ 3ನೇ ಆಯ್ಕೆ ಸರಿಯಾಗುತ್ತಾ ಇದೆ. ಈ ಥರ ಕರೆಕ್ಟ್ ಸ್ಥಾನಗಳನ್ನು ಹಚ್ಕೋಬೇಕು. ಕರೆಕ್ಟಾಗಿ ಕೂಡಿಸ್ಬಿಟ್ರೆ ನಿಮ್ಮ ಉತ್ತರ ಪರ್ಫೆಕ್ಟಾಗಲಿ ಸಾಧ್ಯ ಆಗುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ. ಒಟ್ಟಾರೆ ನಮ್ಮ ಗುರಿ ಏನು, ಹೆಚ್ಚು ಅಂಕವನ್ನು ಪಡ್ಕೊಳ್ರಿ, ಬಹುಮಾನವನ್ನು ಹೊಡ್ಕೊಳ್ರಿ ಅಂತ ಅರ್ಥ. ಓಕೆ ವಿದ್ಯಾರ್ಥಿಗಳೇ, ಪರೀಕ್ಷೆ ಬರೆಯಿರಿ, ಬಹುಮಾನ ಗೆಲ್ರಿ ಅನ್ನುತ್ತಾ ಹೋಗುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. 8ನೇ ಪ್ರಶ್ನೆ. 8ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ರಿ. ನಿಮಗೆ ಇದೇ ಥರ ಪ್ರಶ್ನೆಗಳು ಬರ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. 5,000 ಪ್ಲಸ್ 500 ಪ್ಲಸ್ 50 ಪ್ಲಸ್ 5. ನಾವು ಹಿಂಗೆ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ ಸ್ಥಾನ ಬೆಲೆಗೆ ಕರೆಕ್ಟಾಗಿ ಹಚ್ಕೊಂಡು ಕೂಡ್ಸೋಕೆ ಬರುತ್ತೋ ಇಲ್ಲೋ ಅಂತ ಇರುತ್ತೆ. ನಿಮ್ಗೆ 15 ಪ್ರಶ್ನೆಗಳಲ್ಲಿ 10ರಿಂದ 12 ಪ್ರಶ್ನೆಗಳು ಅತಿ ಸರಳವಾಗಿರ್ತವೆ. 2 ಅಥವಾ 3 ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರವಾಗಿರೋದ್ರಿಂದ ನೀವು ಎಲ್ಲ ಪ್ರಶ್ನೆಗಳನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡು ಏನು ಕೊಟ್ಟಾರ ಏನು ಕೇಳ್ಯಾರ ಅಂತ ತಿಳ್ಕೊಬೇಕು. ನೀವು ಕರೆಕ್ಟಾಗಿ ಬಿಡಿಸ್ಬೇಕು, ಹೆಚ್ಚು ಅಂಕವನ್ನು ಪಡಿಬೇಕು. ಇಲ್ಲಿ ನೋಡಿರಿ 5,000 ಕೊಟ್ಟಾರ, ನೀಟ ಸ್ಥಾನಕ್ಕೆ ಹಚ್ಕೊಂಡ್ಬಿಡ್ರಿ. 5,000 ಹಿಂಗೆ ಸ್ಥಾನಗಳನ್ನು ಬಿಡಿ ಬಿಡಿ ಕರೆಕ್ಟಾಗಿ ಹಚ್ಕೋಬೇಕು. ನೆಕ್ಸ್ಟ್ 500 ಕೊಟ್ಟಾರಂದ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ. ಬಿಡಿ ಸ್ಥಾನದಿಂದ ಹಚ್ಕೋತಾ ಬರಬೇಕು. ಬಿಡಿ ಸ್ಥಾನದಲ್ಲಿ 0 ಇದೆನಾ, 0 ಹಚ್ಕೊಳ್ಳಿ. 10 ಸ್ಥಾನದಲ್ಲಿ 0 ಇದೆನಾ, 0 ಹಚ್ಕೊಳ್ಳಿ. 100 ಸ್ಥಾನದಲ್ಲಿ 5 ಇದೆ, 100 ಸ್ಥಾನ 5 ಹಚ್ಕೊಳ್ಳಿ. ನೆಕ್ಸ್ಟು 50 ಇದೆ. ಬಿಡಿ ಸ್ಥಾನದಲ್ಲಿ 0 ಇದೆನಾ, 0 ಹಚ್ಕೊಳ್ಳಿ. 10 ಸ್ಥಾನ 5 ಇದೆನಾ, 5 ಹಚ್ಕೊಂಡ್ಬಿಡಿ. ನೆಕ್ಸ್ಟ್ 5 ಬಿಡಿ ಸ್ಥಾನದಲ್ಲಿ 5 ಇದೆ, 5 ಹಚ್ಕೊಳ್ಳಿ. ನೋಡಿ ಮಕ್ಕಳೇ, ಈ ಥರ ಸ್ಥಾನಕ್ಕೆ ನೀವು ಹಚ್ಕೊಳ್ಳೋದನ್ನು ಕಲ್ತ್ಕೊಂಡ್ರೆ ಮಾತ್ರ ನೀವು ಈಜಿ ಪಡಿಬೋದು. ಇಲ್ಲಂದ್ರೆ ಇಲ್ಲಿ 0 ಹಾಕ್ರಿ, ಇಲ್ಲಿ 0 ಹಾಕ್ಬೋದು, ಇಲ್ಲಿ 0 ಹಾಕ್ಬೋದು, ಇಲ್ಲಿ 0. ಕನ್ಫ್ಯೂಸ್ ಆಗೋದಿಲ್ಲ. ಏನಿಲ್ಲ ಅಂದರೆ 0 ತುಂಬಿಕೊಳ್ಳಿ. ಈಗ ನಾವು ಕೂಡಿಸ್ಬೇಕು. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಕೂಡಿಸೋಣ. 5ಕ್ಕೆ 0 ಕೂಡಿಸಿದ್ರೆ 5 ಬರುತ್ತೆ. 5ಕ್ಕೆ 0 ಕೂಡಿಸಿದ್ರೆ 5 ಬರುತ್ತೆ. 5ಕ್ಕೆ 0 ಕೂಡಿಸಿದ್ರೆ 5 ಬರುತ್ತೆ. 5ಕ್ಕೆ 0 ಕೂಡಿಸಿದ್ರೆ 5. ಟೋಟಲಿ ಇದನ್ನು ಕೂಡಿಸಿದಾಗ 5,555 ಬರ್ತಾ ಇದೆ. ಆಯ್ಕೆ ಸಂಖ್ಯೆ 3 ರೈಟ್ ಆಗುತ್ತೆ. ಇಷ್ಟೇ ನೋಡ್ರಿ ಗಣಿತ. ಗಣಿತನೂ ಕೂಡ ಒಂದು ಸರಳ ಭಾಷೆ ಅಂತ ಹೇಳ್ಬೋದು. ಅಂಕಿ ಸಂಖ್ಯೆಗಳ ಜೊತೆಗೆ ಆಡುವ ಇದೊಂದು ಆಟ, ಇದೊಂದು ಗೇಮ್. 0, 1, 2, 3, 4, 5, 6, 7, 8, 9 ಈ ಸಂಖ್ಯೆಗಳಿಂದ ಆಟ ಆಡುವಂಥ ಒಂದು ವಿಷಯ. ಆದ್ದರಿಂದ ವಿದ್ಯಾರ್ಥಿಗಳು ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ, ಗೊಂದಲಕ್ಕೀಡಾಗಬೇಡಿ. ಗಣಿತನೂ ಕೂಡ ನೀವು ಇಷ್ಟಪಟ್ಟರೆ ಇದು ಕೂಡ ಒಂದು ಸರಳವಾಗಿರುವಂಥ ಭಾಷೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ. ನೆಕ್ಸ್ಟ್ ಪ್ರಶ್ನೆ ಕೊಡೋಕ್ಕಿಂತ ಮುಂಚೆ
ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ. ಇದರ ಒಂದು ಅಧಿಕೃತ ಉಪಶಾಖೆಯನ್ನು ನಮ್ಮ ಮಸ್ಕಿದಲ್ಲಿರುವಂಥ ಗುಡ್ದೂರನ್ನು ಹೊರತುಪಡಿಸಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ನಮ್ಮ ಉಪಶಾಖೆಗಳು ಇರುವುದಿಲ್ಲ. ದಯವಿಟ್ಟು ಪಾಲಕರು ನೀವು ಒಂದು ಯಾವುದೋ ನವೋದಯ ತರಬೇತಿ ಕೇಂದ್ರದಲ್ಲಿ ಹೋಗಿ ನಮ್ಮ ಶಾಲೆ ಹೆಸರನ್ನು ನೀವು ಹೇಳ್ತಾ ಇದ್ದರೆ ಬಳಸ್ತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ಫೋನ್ ನಂಬರಿಗೆ ಕರೆ ಮಾಡಿಕೊಳ್ಳಿ. ನಮ್ಮ ಒಂದು ಫೋನ್ ನಂಬರ್ 9449771212 9900206243 ಅಂತ ಇದ್ದಾವೆ. ಈ ನಂಬರಿಗೆ ಕಾಲ್ ಮಾಡಿಕೊಂಡ್ರೆ ನಿಮಗೆ ಈಜಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ನೀವು ಈ ಒಂದು ಗುಡ್ದೂರಿನಲ್ಲಿರುವಂಥ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಿಮ್ಮ ಮಕ್ಕಳು ಎಕ್ಸಾಮ್ ಬರೀಬೇಕು ನಾಳೆ 2/6/2024 ರವಿವಾರದಂದರೆ ನೀವು ಏನು ಮಾಡಿರಿ, ನಿಮ್ಮ ವಿದ್ಯಾರ್ಥಿ ಹೆಸರನ್ನು ನಮ್ಮ ಈ ಮೊಬೈಲ್ ಸಂಖ್ಯೆಗೆ ಟೈಪ್ ಮಾಡಿ ಕಳಿಸ್ರಿ. 9364011212 ನಂಬರಿಗೆ ನೀವು SMS ಮಾಡಿರಿ ಮತ್ತು ವಿದ್ಯಾರ್ಥಿ ಹೆಸರನ್ನು ಮಾಡಿರಿ, ವರ್ಗ ಮಾಡಿ ನಿಮ್ಮ ಶಾಲೆಯ ಹೆಸರನ್ನು ಕಳಿಸ್ರಿ. ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಟೈಪ್ ಮಾಡಿಕೊಂಡು 8217650718 ನಂಬರಿಗೆ SMS ಮಾಡಿದರೆ ನಿಮ್ಮ ಮಕ್ಕಳ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಈ ಒಂದು ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ. ಅದರ ಜೊತೆಗೆ ಈ ಪರೀಕ್ಷೆಯನ್ನು 6ನೇ ತರಗತಿ ಕನ್ನಡ ಮಾಧ್ಯಮ ಸೈನಿಕ ನವೋದಯ ಪ್ರವೇಶ ಪರೀಕ್ಷೆ ಎಂದು ಪರಿಗಣಿಸಲಾಗುವುದು. ಈ ಒಂದು ಎಕ್ಸಾಮನ್ನು ನೀವು ಚಾಲೆಂಜ್ ಅವಾರ್ಡ್ಗೆ ನೀವು ಅಟೆಂಡ್ ಮಾಡಿದರೆ ನೀವು ಮುಂದೆ ನಡೀತಾ ಇರುವಂಥ ನಿಮ್ಮ ಮಕ್ಕಳು ನವೋದಯ ಸೈನಿಕ ಶಾಲೆ ಮುರಾರ್ಜಿ ಆದರ್ಶ ತರಗತಿ 5ನೇ ತರಗತಿ ಇದ್ದಾಗ ಎಕ್ಸಾಮ್ ಬರ್ಸು 6ನೇ ತರಗತಿ ನಿಮ್ಮ ಮಕ್ಕಳು ಹೋಗಬೇಕಾಗಿತ್ತು ಅಂದರೆ ಈ ಪರೀಕ್ಷೆ ನಾವು ನಡೆಸ್ತಾ ಇದ್ದೀವಿ. ಅದರ ಅರ್ಥ ನಿಮ್ಮ ಮಕ್ಕಳು ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಆದರ್ಶ ಶಾಲೆಗಳಿಗೆ ನೀವು ತರಬೇತಿಯನ್ನು ಪಡೆದುಕೊಳ್ಳೋಕ್ಕೆ ಒಂದು ನಮ್ಮ ಚಾಲೆಂಜ್ ಅವಾರ್ಡ್ ನಿಮಗೆ ಸಹಾಯ ಆಗ್ತಾ ಇದೆ ಅಂತ ಬೇಗನೆ ಈಗಲೇ ಇವತ್ತೇ ನಿಮ್ಮ ಮಕ್ಕಳಿಗೆ ಈ ನಂಬರ್ಗಳಿಗೆ ಕರೆ ಮಾಡಿ SMS ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ 9ನೇ ಪ್ರಶ್ನೆ ನೋಡ್ಕೊಡ್ರಿ ಏನಿದೆ. 24, 30, 42 ಮಸಾಹ ಅನ್ಕೊಂಡು ಲಸಾಹ LCM ಆರ್ HCM ಯಾವ್ಯಾವ ಸಂಖ್ಯೆಗಳು ಅವಂತೆ 24, 30, 42 ಈ ಸಂಖ್ಯೆಗಳದ ಮಸಾ ಕೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮಸಾ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಕೊಟ್ಟಿರುವ ದತ್ತ ಸಂಖ್ಯೆಗಳು ಒಂದೇ ಮಗ್ಗಿಂದ ಹೋಗಬೇಕು. ಎಷ್ಟು ಒಂದೇ ಮಗ್ಗಿಂದ ಅಲ್ತಾನೆ ನೀವು ಅದನ್ನು ಕಟ್ತಾ ಹೊಡೆದಾಗ ನಿಮಗೆ ಮಸಾ ಸಿಗ್ತಾ ಇದೆ. ಈಸಿಯಾಗಿ ನಮಗೆ 24, 30 ಮತ್ತು 42 ಈ 3 ದತ್ತ ಸಂಖ್ಯೆಗಳು ಯಾವುದರಿಂದ ಭಾಗ ಹೋಗ್ತಾ ಇದ್ದಾವೆ ಅಂತ ನಮ್ಗೆ ಗೊತ್ತಿರಬೇಕು. ಇದಕ್ಕೆ ನಿಮ್ಮ ಬಾಧ್ಯತೆ ನಿಯಮಗಳು ಸಹಾಯವಾಗ್ತವೆ. ಯಾವ ಬಾಧ್ಯತೆ ನಿಯಮ ಅಂದರೆ ಇದು 6ರ ಬಾಧ್ಯತೆ ನಿಯಮ. ನಿಮ್ಗೆ 6ರ ಬಗ್ಗೆ ಗೊತ್ತಿದ್ರೆ ಸಾಕು ಮಾಡ್ಬೋದು. 6 8 24, 6 4 24, 6 4 24, 6 5 30, 6 7 42 ಇವು ಯಾವ್ಯಾವ ಸಂಖ್ಯೆ ಉಳಿದು 4 ಉಳಿತು, 5 ಉಳಿತು, 7 ಉಳಿತು. ಇವು 3 ಒಂದೇ ಮಗ್ಗಿಂದ ಹೋಗ್ಬೇಕಂತೀವಿ. 3 ಒಂದೇ ಮಗ್ಗಿಂದ ಹೋಗೋದಿಲ್ಲ. ಆದ್ದರಿಂದ ನಮಗೆ ಈಗ ಬರ್ತಾ ಇರುವಂಥ ಮಸಾಹ ಎಷ್ಟಾಗ್ತಾ ಇದೆ ಅಂದರೆ 6 ಆಗ್ತಾ ಇದೆ ಅಂತಾರೆ. ಇದು ಈಸಿ. ಆದ್ದರಿಂದ ನಿಮ್ಗೆ ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂದರೆ ಗಣಿತ ಸರಳ ಆಗಬೇಕು ಅಂದರೆ ನಿಮಗೆ ಮಗ್ಗಿ ಬರಬೇಕು. ಮಗ್ಗಿ ನಮ್ಮ ಬಾಳಿನ ಸುಗ್ಗಿ. ನಿಮ್ಗೆ ಟೇಬಲ್ಸೇ ಬರಲಿಲ್ಲ ಅಂದರೆ ಗಣಿತ ಸರಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಗ್ಗಿ ಚೆನ್ನಾಗಿ ಕಲ್ತ್ಕೋಬೇಕು. ಕೂಡ್ಸೋದು, ಕಳೆದು, ಗುಣಿಸೋದು, ಬಾಗಿಸೋದು, ನಿಮ್ಗೆ ಗಣಿತದ ಮೂಲ ಕ್ರಿಯೆಗಳು ಪರ್ಫೆಕ್ಟಾಗಿ ಬಂದರೆ ಇಂಥ ಎಲ್ಲ ಟಾಪಿಕ್ಗಳನ್ನ ನಾವು ಈಜಿ ಕಲ್ತ್ಕೊಂಡು ಅರ್ಥ ಮಾಡಿಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇದು ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳು, ಈ ಥರ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ. ಒಟ್ಟಾರೆಯಾಗಿ ನೀವು ಈ ಪರೀಕ್ಷೆಯಲ್ಲಿ ಭಾಗವಹಿಸ್ರಿ, ಹೆಚ್ಚು ಅಂಕವನ್ನು ಪಡೀರಿ, ನಿಮ್ಮ ಬಹುಮಾನವನ್ನು ಗಿಟ್ಟಿಸಿಕೊಳ್ಳಿ ಅಂತ ಹೇಳುತ್ತಾ ಕೊನೆಯ ಪ್ರಶ್ನೆ ಕೊಡ್ತಾ ಇದ್ದೀನಿ. 10ನೇದು 1800 ಮೀಟರ್ ಪರ್ ನಿಮಿಷವನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ. ಸ್ವಲ್ಪ ಕ್ವಶನ್ ಕ್ಲಿಷ್ಟಕರ ಇದೆ. ಇದು ಕೂಡ ಅಳತೆ ಮಾನಗಳಲ್ಲೇ ಬರುವಂಥ ಪ್ರಶ್ನೆ. 4ನೇ ತರಗತಿಯಲ್ಲಿ ಬರ್ತಾ ಇದೆ. ಇಂಥ ಪ್ರಶ್ನೆಗಳನ್ನು ಉತ್ತರಿಸುವಂಥ ವಿದ್ಯಾರ್ಥಿಗಳೇ ಇವತ್ತು ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ ಫಸ್ಟ್ ಬಹುಮಾನ ಪಡ್ಕೋತಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಇಂಥ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ, ಓದ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಏನು ಕೊಡ್ದಾನೆ, 1800 ಅನ್ನೋದು ಇದೆಯಲ್ಲ, ಇದರದ್ದು ಮೀಟರ್ ಪರ್ ನಿಮಿಷವನ್ನು 1800 ಮೀಟರ್ ಪರ್ ನಿಮಿಷವನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸ್ರಿ ಅಂತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಪ್ರಶ್ನೆ ಅರ್ಥ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು ರಿಯಲಿ ಗ್ರೇಟು. 1 ಮೀಟರ್ ಪರ್ ಸೆಕೆಂಡ್ ಈಸ್ ಈಕ್ವಲ್ ಟು ಎಷ್ಟು ಕಿಲೋಮೀಟರ್
ಸಮಸ್ಯೆ ಮೀಟರ್ ಪರ್ ನಿಮಿಷ. ಓಕೆ, 1 ಮೀಟರ್ ಪರ್ ನಿಮಿಷ ಈಸ್ ಈಕ್ವಲ್ ಟು 1 ಮೀಟರ್ ಪರ್ ನಿಮಿಷ ಅಂದ್ರೆ ಅದು ಎಷ್ಟು ಕಿಲೋಮೀಟ್ರಿಗೆ ಸಮ ಅಂದರೆ 0.06 ಕಿಲೋಮೀಟರ್ ಪರ್ ಅವರ್ಗೆ ಸಮ ಆಗುತ್ತೆ. 1 ಮೀಟರ್ ಪರ್ ನಿಮಿಷ ಈಸ್ ಈಕ್ವಲ್ ಟು 0.06 ಸಮ ಆಗ್ತಾ ಇದೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ? 1800 ಕೊಟ್ಟಿದ್ದಾರೆ. ಈಗ 1800 ಮೀಟರ್ ಪರ್ ನಿಮಿಷವನ್ನು ನಾವು ಕಿಲೋಮೀಟರ್ ಪರ್ ಅವರ್ಸ್ ಮಾಡಬೇಕಂದ್ರೆ ಇಂಟು 0.06ರಿಂದ ಅದನ್ನು ಗುಣಿಸಿಬಿಟ್ರೆ ನಮಗೆ ಅದು ಕಿಲೋಮೀಟರ್ ಪರ್ ಗಂಟೆಗೆ ಕನ್ವರ್ಟ್ ಆಗುತ್ತಾ ಅಂತ ಅರ್ಥ. ಓಕೆ ವಿದ್ಯಾರ್ಥಿಗಳೇ, ನಮಗಿಲ್ಲಿ 0.06 ಇಲ್ಲ ಅಂತ ತಿಳ್ಕೊಂಡು ಪೂರ್ಣ ಸಂಖ್ಯೆಯಿಂದ ಗುಣಿಸೋದನ್ನು ಕಲ್ಕೊಂಡ್ಬಿಡೋಣ. ಫಸ್ಟ್ ನಮ್ಗೆ ಎಲ್ಲರಿಗೆ 6 ಮಗಿ ಬರ್ತಾ ಇದ್ದಾವೆ, ಅದನ್ನು ಕನ್ಫ್ಯೂಸ್ ಬೇಡ. 6 0 0, 6 0 0, 6 8 48, ಕ್ಯಾರಿ ಬಂತು 4, 6 1 6, 6 4 10. ಈಸಿಯಾಗಿ ಮೊದಲು ಗುಣಿಸ್ಬೇಕು. ನೆಕ್ಸ್ಟು ನಾವೀಗ ದಶಮಾಂಶದಲ್ಲಿ ನೋಡೋಣ. ಇಲ್ಲಿ ಬಿಂದು ಆದಮೇಲೆ 1 ಸ್ಥಾನ 2 ಸ್ಥಾನ ಇದ್ದಾವ. ಈ ಕಡೆಯಿಂದ 2 ಸ್ಥಾನವನ್ನು ಸರಿಸ್ಬಿಡಮು. 1 2 ಸ್ಥಾನ ಸರಿಬಿಟ್ಟು ಇಲ್ಲಿ ಬಿಂದು ಬರ್ತಾ ಇದೆ. ಈಕ್ವಲ್ ಟು 108. ಈ ಬಿಂದುದ ಮೇಲೆ ಎಷ್ಟು ಸೊನ್ನೆಗಳು ಬೆದ್ರೆ ಅದಕ್ಕೆ ಬೆಲೆಗಳೇ ಇಲ್ಲ. 108 ಆದರೆ ಮೂಲಮಾನ ಏನಿರಬೇಕು? ನಮ್ಗೆ ಏನು ಕನ್ವರ್ಟ್ ಮಾಡೋದಾನೆ? ಕಿಲೋಮೀಟರ್ ಪರ್ ಗಂಟೆ ಅಂದಾನೆ. ಇದು ಕಿಲೋಮೀಟರ್ ಪರ್ ಅವರ್ ಅಂತ ಹಾಕಿಬಿಡ್ಬೇಕು. 1800 ಮೀಟರ್ ಪರ್ ನಿಮಿಷವನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿದಾಗ ನಮ್ಗೆ 108 ಕಿಲೋಮೀಟರ್ ಪರ್ ಅವರ್ ಸಿಗುತ್ತೆ. ಸರಿಯಾದ ಆಯ್ಕೆ 3 ರೈಟ್ ಆಗುತ್ತೆ. ಇಂಥ ಸ್ವಲ್ಪ ಕ್ಲಿಷ್ಟಕರ ಪ್ರಶ್ನೆಗಳು ಜಾಣರಿಗೆ ಮಾತ್ರ ಬರ್ತಿರ್ತವೆ. ಈ ಥರ ಯಾವ ಹುಡುಗರು ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರು ಪರ್ಫೆಕ್ಟಾಗಿ ಬಿಡಿಸ್ತಾರೆ. ಆ ಬಹುಮಾನವನ್ನು ಅವರೇ ತೆಗೆದುಕೊಂಡು ಹೋಗ್ತಾರೆ. ಹಾಗಾದರೆ ನಮ್ಮ ಹುಡುಗರಲ್ಲಿ ನಡೀತಿರುವಂಥ ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಯಾವ ಮಕ್ಕಳು ವಿನ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಈ ಥರ ನಿಮ್ಮ ಪ್ರಶ್ನೆಗಳನ್ನು ಕೊಡ್ತಾನೆ ಹೋಗ್ತೇವೆ. ಈ ಥರ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ. ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ದ ಯೂಟ್ಯೂಬ್ನಲ್ಲಿ ಹೋಗಿಬಿಟ್ರೆ ಸಾಕು, ನಿಮ್ಗೆ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಸಿಗ್ತವೆ ಫ್ರೀಯಾಗಿ. ಯಾವ ಟೈಪ್ ಬರುತ್ತೆ, ಏನು ಬರುತ್ತೆ ಎಲ್ಲ ಕೊಡ್ತೈತೀವಿ. ನಾವು ಏನು ಮಾಡ್ಬೇಕು ಸರ್ ಅಂದರೆ, ನಿಮ್ಮ ಮೊಬೈಲ್ ತೊಗೊಳ್ರಿ, ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ನಲ್ಲಿ ಹೋಗ್ರಿ. ಈ ಥರ ಸಿಂಬಾಲ್ದಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಸರ್ಚ್ ಮಾಡಿ. ನಿಮಗೆ ನಮ್ಮ ಆ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಮಾಡಿದಾಗ ನಿಮಗೆ ಈ ಥರ ನಿಮಗೆ ಸಬ್ಸ್ಕ್ರೈಬ್ ಸಿಂಬಾಲ್ ಸಿಕ್ಬಿಡುತ್ತೆ. ಅದರ ಮೇಲೆ ಒತ್ತಿ ಬಿಡಬೇಕು, ಸಬ್ಸ್ಕ್ರೈಬ್ ಆಗಿಬಿಡಬೇಕು. ಪಕ್ಕದಲ್ಲಿ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ಸಾಕು. ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ನುರಿತ ಅನುಭವ ಹೊಂದಿರುವಂಥ ಟೀಚರ್ ಫ್ಯಾಕಲ್ಟಿಯಿಂದ ಎಲ್ಲವನ್ನು ಉಚಿತವಾಗಿಯೇ ಕೊಡ್ತಾ ಇದ್ದೀವಿ. ನಿಮಗೆಲ್ಲ ಫ್ರೀಯಾಗಿಯೇ ಸಿಗ್ತಾ ಇದೆ. ಬೇಗನೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆನ ಒತ್ಕೊಳ್ರಿ. ನಮ್ಮ ಎಲ್ಲ ಕ್ಲಾಸ್ಗಳನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ಅದರ ಜೊತೆಗೆ ಈ ಒಂದು ನಮ್ಮ ಮಸ್ಕಿಯಲ್ಲಿರುವಂಥ ಗುಡ್ದೂರಿನಲ್ಲಿರುವಂಥ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಇದೇ 2/6/2024 ನಡೀತಾ ಇದೆ. ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರದಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿಕೊಂಡು ಪರೀಕ್ಷೆ ಬರೆಯಿರಿ, ಬಹುಮಾನ ಗೆಲ್ಲಿರಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.